44 ಮತ್ತು 45ನೇ ಪ್ರಶ್ನೆಗಳನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 46 ಮತ್ತು 47ನೇ ಪ್ರಶ್ನೆಗಳನ್ನ ನೋಡೋಣ ಅಂತ. ಅಂದ್ರೆ ಗಣಿತದಲ್ಲಿ ಛೇದದೊಳಗೆ 0 ಯಾವತ್ತು ಬರುವುದಿಲ್ಲ, ಇರಬಾರ್ದು. ಪೂರ್ಣಾಂಕ ಬಾಗ್ಲಿ ಪೂರ್ಣಾಂಕ ಅಂದ್ರೆ ಅದೊಂದು ಏನಾಗತ್ತಪ್ಪ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಆಗತಿ. ಸೊ ಒಂದ್ ಕಡೆ ಭಾಗಲಬ್ಧ ಸಂಖ್ಯೆ ಬರಾಕತಿ, ಇನ್ನೊಂದ್ ಕಡೆ ಏನಾಗತೈತಿ ಅಂತಂದ್ರೆ ಅಭಾಗಲಬ್ಧ ಸಂಖ್ಯೆ ಬರಾಕತಿ. ಇದು ಬರಾಕ್ ಸಾಧ್ಯ ಏನ್ರಿ? ಇಲ್ಲ ರೀ, ಇದು ಸಾಧ್ಯ ಇಲ್ಲ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳ್ಕೊತೀನಿ. ಸೊ ನಾವು ಹಿಂದಿನ ವಿಡಿಯೋದೊಳಗೆ ಏನ್ ಮಾಡಿದ್ವಿ ಅಂತಂತಂದ್ರ ನಮ್ಮ 10ನೇ ತರಗತಿ ಗಣಿತ ವಿಷಯದ ವಾಸ್ತವ ಸಂಖ್ಯೆಗಳು ಪಾಠದ್ದು 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಇದ್ವಿ. ಅದರೊಳಗೆ ಏನಪ್ಪಾ ಅಂದ್ರೆ 44 ಮತ್ತು 45ನೇ ಪ್ರಶ್ನೆಗಳನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 46 ಮತ್ತು 47ನೇ ಪ್ರಶ್ನೆಗಳನ್ನ ನೋಡೋಣ ಅಂತ. ಓಕೆ, ಸೊ ಈಗ ಆಲ್ರೆಡಿ ನೀವೇನಾದ್ರೂ ನನ್ನ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿತ್ತಂದ್ರೆ ಸರಿ, ಗೊತ್ತಿರಲಿಲ್ಲ ಅಂತಂದ್ರೆ ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಎಂಟೆಕ್ ಅನ್ನ ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಕಂಪ್ಲೀಟ್ ಮಾಡಿದ್ದೀನಿ. ಆ ನಂತರ ನಾನು ನಿಮ್ಗೆ ಗಣಿತ ವಿಷಯವನ್ನ ಪಾಠವನ್ನ ಮಾಡ್ತೇನೆ. ಓಕೆ ರೈಟ್. ಸೊ ಮತ್ತೆ ಆಗ್ತಾರ. ಸೊ 46ನೇ ಪ್ರಶ್ನೆ ನೋಡೋಣ. ಸೊ 46ನೇ ಪ್ರಶ್ನೆ ಏನದ್ರಿ? r+√2 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದಾನ. ಓಕೆ, ಇದನ್ನ ಮಾಡ್ಬೇಕಾದಾಗ ನಾವು ಯಾವ ಒಂದು ವಿಧಾನವನ್ನು ಅನುಸರಿಸ್ತೀವಿ ಅಂತಂದ್ರೆ ಇದು ಅಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಪ್ರೂವ್ ಮಾಡಬೇಕು ಅಂತಂದ್ರೆ ನಾವು ಇದನ್ನ ಭಾಗಲಬ್ಧ ಸಂಖ್ಯೆ ಅಂತ ಅನ್ಕೋತೀವಿ. ವೈರುಧ್ಯ ನಿಯಮದಿಂದ ಇದನ್ನ ನಾವು ಪ್ರೂವ್ ಮಾಡ್ತೀವಿ. ಓಕೆ ರೈಟ್. ಸೊ ಮೊದಲೇದೇನಂತಂದ್ರೆ ಸಾಧನೆ ಏನು ಸಾಧನೆ ಸಾಧಿಸ್ಲಿಕ್ಕತ್ತೀವಲ್ಲ ಅದನ್ನ ಮೊದಲೇ ಊಹೆ ಮಾಡ್ಕೊಳ್ಳೋಣ ಅಂತ. ಏನಂತಂದ್ರೆ r+√2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಓಕೆ, ಸೊ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಹಂಗಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಆಗಿರ್ಬೇಕು ಅಂತಂದ್ರೆ ಇದನ್ನ ನಾವು ಯಾವ ರೀತಿ ಬರ್ಲಿಕ್ಕೆ ಬರ್ತೈತಿ ಅಂದ್ರೆ p/q ರೂಪದೊಳಗ ಬರೆಯಕ್ ಬರ್ತೈತಿ. ಇಲ್ಲಿ p ಮತ್ತು q ಗಳು ಏನಾಗಿರ್ತಾವ ಅಂತಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳಿರ್ತಾವ. p ಮತ್ತು q ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆಗಳು. ಈ ಸಹ ಅವಿಭಾಜ್ಯ ಸಂಖ್ಯೆಗಳು ಅನ್ನೋದನ್ನ ನಾವು ಗಣಿತ ರೂಪದೊಳಗೆ ಯಾವ ರೀತಿ ಬರಿತೀವಿ ಅಂತಂತಂದ್ರೆ p ಮತ್ತು q ಗಳ ಮಸ ಏನಾಗಿರ್ತೈತಿ ಅಂತಂದ್ರೆ ಒಂದಾಗಿರ್ತೈತಿ. ಸರಿನಾ? ನಂತರ p ಮತ್ತು q ಪೂರ್ಣಾಂಕಗಳು. p ಮತ್ತು q ಗಳು ಏನ್ರಿ? ಪೂರ್ಣಾಂಕಗಳು. ಆನಂತರ ಏನಾಗಿರ್ಬಾರ್ದು? ಇನ್ನೊಂದು ಏನಪ್ಪಾ ಅಂದ್ರೆ ಕಂಡೀಷನ್ ಏನಂತಂದ್ರೆ q 0 ಆಗಿರ್ಬಾರ್ದು. ಛೇದದೊಳಗೆ ಏನಪ್ಪಾ ಅಂದ್ರೆ ಗಣಿತದಲ್ಲಿ ಛೇದದೊಳಗೆ 0 ಯಾವತ್ತು ಬರುವುದಿಲ್ಲ, ಇರಬಾರ್ದು. ಓಕೆನಾ? ನಂತರ ಇದನ್ನ ಗಣಿತ ರೂಪದೊಳಗೆ ಬರೀದಾಯ್ತು ಅಂತಂದ್ರೆ p q ಏನಾಗಿರ್ತಾವ ಅಂತಂದ್ರೆ ಪೂರ್ಣಾಂಕಗಳಾಗಿದ್ದವು. ಏನಂತಂದ್ರೆ q ಏನಾಗಿರ್ಬಾರ್ದು ಅಂದ್ರೆ 0 ಆಗಿರಬಾರ್ದು. ಇದು ನಮ್ಮ ಮೊದಲನೇ ಸ್ಟೆಪ್. ನಂತರ ಇಲ್ಲಿಂದ ಲೆಕ್ಕ ಸ್ಟಾರ್ಟ್ ಆಗತ್ರಿ. 6+√2 p/q. ಓಕೆ, ಸೊ √2 ಇಲ್ಲೇ ಇರಲಿ. ಈ 6 ಅನ್ನ 6 ಬಲಗಡೆ ತಗೊಂಡು ಹೋಗೋಣ. ಇಲ್ಲಿ ಏನು ಹಿಂದೆ ಏನು ಇಲ್ಲ ಅಂತಂದ್ರೆ ಚಿಹ್ನೆ ಪ್ಲಸ್ ಇರ್ತೈತಿ. ಇದು ಬಲಗಡೆ ಹೋದ್ರೆ ಏನಾಗತ್ರಿ? ಮೈನಸ್ ಆಗುತ್ತೆ. p/q -6. ಛೇದದೊಳಗೆ ಏನು ಇಲ್ಲ ಅಂದ್ರೆ ಏನು ಬರ್ಕೊಳ್ಳೋಣ? 1 ಬರ್ಕೊಂಡ್ರಿ. ಸರಿನಾ? ರೈಟ್. ಓಕೆ, √2 ಇವೆರಡದ ಲಸ ತೆಗೆದ್ರೆ ಏನ್ ಬರ್ತ್ರಿ? q ಬರ್ತಾ. q ಎಷ್ಟಲೇ q ಅಂದ್ರೆ q ಒಂದ q, q ಒಂದ್ಲೆ q, ಒಂದ್ ಎಷ್ಟಲೇ q ಅಂದ್ರೆ ಒಂದ್ q ಲೇ q ಬರ್ತದೆ. p × 1 ಅಂದ್ರೆ p ಬರ್ತೈತಿ. -6 × q ಅಂದ್ರೆ ಏನ್ ಬರ್ತ್ರಿ? 6q ಬಂದಿರ್ತೈತಿ. ಇಲ್ಲಿ p ಅನ್ನೋದು ಒಂದು ಪೂರ್ಣಾಂಕ, q ಅನ್ನೋದು ಒಂದು ಪೂರ್ಣಾಂಕ. ನಾವು ಆಲ್ರೆಡಿ ಏನಂತಂದ್ರೆ ಇಲ್ಲಿ ತಗೊಂಡಿದ್ವಿ. p ಮತ್ತು q ಗಳು ಏನಪ್ಪಾ ಅಂದ್ರೆ ಪೂರ್ಣಾಂಕಗಳಂತ ಹೇಳಿ. ಹಂಗಂದ್ರೆ ಇವೆರಡನ್ನು ಬಿಡಿಸಿದ್ರೆ ಬರುವಂತ ನಂಬರ್ ಏನಾಗಿರ್ತೈತಿ ಅಂದ್ರೆ ಅದು ಒಂದು ಪೂರ್ಣಾಂಕ ಆಗಿರ್ತೈತಿ. ಪೂರ್ಣಾಂಕ ಬಾಗ್ಲಿ ಪೂರ್ಣಾಂಕ ಅಂದ್ರೆ ಅದೊಂದು ಏನಾಗತ್ತಪ್ಪ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಆಗ್ತತಿ. ಭಾಗಲಬ್ಧ ಸಂಖ್ಯೆ ಆಗ್ತತಿ. ಯಾಕಂತಂದ್ರೆ ಕಾರಣ ಇಲ್ಲಿ ಬರೆಯುವಂತ, ಯಾಕಂದ್ರೆ p ಮತ್ತು q ಪೂರ್ಣಾಂಕಗಳು. p ಮತ್ತು q ಪೂರ್ಣಾಂಕಗಳು. ಈ √2 ಅನ್ನೋದು ಏನ್ರಿ? √2 ಅನ್ನೋದು ಏನಪ್ಪಾ ಅಂತಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಆದ್ರೆ ಇದೇನದ ರೀ? ಅಭಾಗಲಬ್ಧ ಸಂಖ್ಯೆ ಅದ. ಅಭಾಗಲಬ್ಧ ಸಂಖ್ಯೆ. ಸರಿ, ಒಂದು ಭಾಗಲಬ್ಧ ಸಂಖ್ಯೆ, ಒಂದು ಇದೇನಂತಂದ್ರೆ ಅಭಾಗಲಬ್ಧ ಸಂಖ್ಯೆ. ಈಗ ಒಂದು ನಾವು ಲೆಕ್ಕ ಮಾಡ್ಲಿಕ್ಕೀವಿ ಅಂತಂದ್ರೆ ಒಂದು ಇಕ್ವೇಶನ್ ಒಳಗ, ಒಂದು ಸಮೀಕರಣದೊಳಗ ಒಂದ್ ಕಡೆ ಭಾಗಲಬ್ಧ ಸಂಖ್ಯೆ, ಇನ್ನೊಂದು ಕಡೆ ಅಭಾಗಲಬ್ಧ ಸಂಖ್ಯೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಅದು ಅಸಾಧ್ಯ. ಇದನ್ನ ಏನಪ್ಪಾ ಅಂತಂದ್ರೆ ವಾಕ್ಯ ರೂಪದೊಳಗೆ ಬರಿತೀನಿ. ಇಲ್ಲಿ p - 6q / q ಒಂದು
ಒಂದು ಭಾಗಲಬ್ಧ ಸಂಖ್ಯೆ. ಇದು ಎಂತ ಸಂಖ್ಯೆ? ಇದು ಭಾಗಲಬ್ಧ ಸಂಖ್ಯೆ. ಆದ್ರೆ ಈ ರೂಟ್ 2 ಅನ್ನೋದು ಏನಪ್ಪಾ ಅಂತಂದ್ರೆ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ. ಇದು ರೂಟ್ 2 ಏನನ್ನೋದು ಇದೇನ್ರಿ ಇದು ಅಭಾಗಲಬ್ಧ ಸಂಖ್ಯೆ. ಇದು ಅಸಾಧ್ಯ. ಗಣಿತದೊಳಗೆ ಏನಪ್ಪಾ ಅಂದ್ರೆ ಈ ರೀತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅಸಾಧ್ಯ. ಇದು ಅಸಾಧ್ಯ. ಇದು ಅಸಾಧ್ಯ. ಆದುದರಿಂದ 6 ಪ್ಲಸ್ ರೂಟ್ 2 ಒಂದು ಭಾಗಲಬ್ಧ ಸಂಖ್ಯೆ. ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. ಯಾಕಿದು ಗಣಿತದೊಳಗೆ ಇರ್ಲಾರ್ದು ಯಾಕೆ ಬರಾಕತ್ತೈತಿ ಅಂತಂದ್ರೆ ನಾವು ಊಹೆ ಮಾಡ್ಕೊಂಡು ತಪ್ಪಾದ್ರಿ ಅದ್ರ ಸಂಬಂಧ ಈ ರೀತಿ ಬರ್ಲಾಕತ್ತೈತಿ. ಓಕೆ, ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. ಅದು ಇದೇನ್ ಹೇಳ್ತೈತಿ ಅಂತಂದ್ರೆ 6 ಪ್ಲಸ್ ರೂಟ್ 2 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಒಂದು ಭಾಗಲಬ್ಧ ಸಂಖ್ಯೆಯಲ್ಲ, ಅಭಾಗಲಬ್ಧ ಸಂಖ್ಯೆ. ಓಕೆನಾ? ಸೊ ಇದು ಏನಂತಂದ್ರೆ ನಮ್ಮ 46ನೇ ಲೆಕ್ಕ. ನೆಕ್ಸ್ಟ್ 47ನೇ ಲೆಕ್ಕ ಏನಂದ್ರೆ ನೋಡ್ರಿ, 5 ಮೈನಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತದ. ಸೊ ಇದನ್ನ ಮೊದಲಿಗೆ ಏನ್ ಮಾಡೋಣ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಅಂತ ಅನ್ಕೊಳ್ಳೋಣ. ರೈಟ್, ಸಾಧನೆ ಏನ್ರಿ, ಇದನ್ನ ಊಹೆ ಮಾಡ್ಕೊಳ್ಳೋಣ ಅಂತ. ಏನಂತಂದ್ರೆ 5 ಮೈನಸ್ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಓಕೆ, ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಸೊ ಇದು ಭಾಗಲಬ್ಧ ಸಂಖ್ಯೆ ಆಗಿತ್ತು ಅಂದ್ರೆ ಇದನ್ನ ನಾವು ಯಾವ ರೀತಿ ಬರೀಬಹುದು ಅಂದ್ರೆ 5 ಮೈನಸ್ ರೂಟ್ 3 ನಾವು p/q ರೂಪದೊಳಗೆ ಬರೀತೀವಿ. ಓಕೆ, ಭಾಗಲಬ್ಧ ಸಂಖ್ಯೆಯನ್ನು ನಾವು p/q ರೂಪದೊಳಗೆ ಬರೀತೀವಿ. ಆ ನಂತರ ಇಲ್ಲಿ p ಮತ್ತು q ಗಳು ಏನಪ್ಪಾ ಅಂತಂದ್ರೆ p ಮತ್ತು q ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆಗಳು. ಓಕೆ, ಆ ನಂತರ ಈ ಸಹ ಅವಿಭಾಜ್ಯ ಸಂಖ್ಯೆಗಳನ್ನ ನಾವು ಇದ್ರೊಳಗೆ ಬರೀಬೇಕು ಅಂದ್ರೆ ಗಣಿತ ರೂಪದೊಳಗೆ ಬರೀಬೇಕಂತಂದ್ರೆ ಅವುಗಳ ಮಸ ಏನಾಗಿರ್ತದ್ರಿ, ಒಂದಾಗಿರ್ತದೆ. ಓಕೆ, ಆ ನಂತರ p ಮತ್ತು ಕ್ಯೂಗಳು ಪೂರ್ಣಾಂಕಗಳು ಮತ್ತೆ ಕ್ಯೂ ಏನಾಗಿರ್ಬಾರ್ದು ಅಂದ್ರೆ 0 ಆಗಿರಬಾರ್ದು. ಓಕೆ, p ಮತ್ತು ಕ್ಯೂಗಳು ಪೂರ್ಣಾಂಕಗಳು, ಕ್ಯೂ ಏನಾಗಿರಬಾರ್ದು 0 ಆಗಿರಬಾರ್ದು. ರೈಟ್, ಸೊ ಇದು ನಮ್ಮ ಮೊದಲ ಸ್ಟೆಪ್. ಅದಾದ ನಂತರ ನಾವು ಈ ಲೆಕ್ಕವನ್ನ ಮುಂದುವರಿಸ್ಕೊತ ಹೋಗೋಣ. 5 ಮೈನಸ್ ರೂಟ್ 3 ಇಸ್ ಈಕ್ವಲ್ ಟು p/q. ಓಕೆ, ರೈಟ್. ಈಗ ನಮಗ ಇಲ್ಲಿ ಇದು ಹಿಂದಿನ ಲೆಕ್ಕ ನೋಡಿದೀವಿ ಅಂತಂದ್ರೆ ನಮ್ಗೆ ಇಲ್ಲಿ ಏನಂತಂದ್ರೆ ಇದು ಒಂದು ಇಲ್ಲಿ ಭಾಗಲಬ್ಧ ಸಂಖ್ಯೆ ರೂಟ್ ಒಳಗೆ ಏನಿತ್ತಲ್ಲ ಅದ್ರ ಹಿಂದೆ ಏನಿತ್ರಿ ಪ್ಲಸ್ ಇತ್ತು. ಇಲ್ಲಿ ಏನಂದ್ರಿ ಮೈನಸ್ ಅದ, ಅದರಿಂದ ಪ್ಲಸ್ ಇದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಲೆಕ್ಕ ಈಸಿ. ಓಕೆ, ಇದರಿಂದ ಪ್ಲಸ್ ಬರ್ಬೇಕಂದ್ರೆ ಏನ್ ಮಾಡೋಣ ಅಂತಂದ್ರೆ ಇದು ಬಲಗಡೆ ತಗೊಂಡು ಹೋಗೋಣ, ಈ p/q ನ ಎಡಗಡೆ ತಗೊಂಡು ಹೋಗೋಣ. ಸೊ ಹಂಗಂದ್ರೆ ಇದು ಏನಾಗತ್ತಂದ್ರೆ ಇದ್ರ ಹಿಂದೆ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರ್ತೈತಿ, ಇದು ಈ ಕಡೆ ಬಂದ್ರೆ ಏನಾಗತ್ರಿ 5 ಮೈನಸ್ p/q ಆಗುತ್ತೆ. ಇದು ಬಲಗಡೆ ಹೋದ್ರೆ ಏನಾಗತ್ರಿ ಮೈನಸ್ ರೂಟ್ ಇದ್ದಿದ್ದು ಏನು ರೂಟ್ 3 ಇದ್ದಿದ್ದು ಪ್ಲಸ್ ರೂಟ್ 3 ಆಗ್ತೈತಿ. ಸರಿನಾ? ರೈಟ್. ಇವು ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರ್ತೈತ್ರಿ. 1 ಮತ್ತು ಕ್ಯೂಗಳ ಲಸ ಏನ್ ಬರುತ್ತೆ ಕ್ಯೂ ಬರ್ತೈತಿ. 1 ಎಷ್ಟೇ ಕ್ಯೂ ಅಂದ್ರೆ 1 ಕ್ಯೂಲೆ ಕ್ಯೂ ಬರ್ತೈತಿ, ಕ್ಯೂ ಎಷ್ಟೇ ಕ್ಯೂ ಅಂದ್ರೆ ಕ್ಯೂ 1 ಕ್ಯೂ ಬರ್ತೈತಿ. 5 ಕ್ಯೂ ಮೈನಸ್ p ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ ರೂಟ್ 3 ಆಗಿರ್ತದೆ. ಓಕೆನಾ? ಇಲ್ಲಿ ಇದೇನದ್ರಿ, ಇದು ಒಂದು ಭಾಗಲಬ್ಧ ಸಂಖ್ಯೆ. ಇದೇನ್ರಿ, ಇದು ಒಂದು ಭಾಗಲಬ್ಧ ಸಂಖ್ಯೆ. ಯಾಕೆ ಭಾಗಲಬ್ಧ ಸಂಖ್ಯೆ? p ಮತ್ತು ಕ್ಯೂಗಳು ಏನದಾವ ಅಂತಂದ್ರೆ ಇಲ್ಲಿ 2 ಪೂರ್ಣಾಂಕಗಳದಾವ. ಹಂಗಂದ್ರೆ 5q ಅನ್ನೋದು ಒಂದು ಪೂರ್ಣಾಂಕ, p ಅನ್ನೋದು ಒಂದು ಪೂರ್ಣಾಂಕ ಆಗ್ತದೆ. ಪೂರ್ಣಾಂಕದೊಳಗೆ ಪೂರ್ಣಾಂಕ ಕಳೆದ್ರೆ ಬರುವಂತದ್ದು ಒಂದು ಪೂರ್ಣಾಂಕನ ಇರ್ತದೆ. ಸೊ ಪೂರ್ಣಾಂಕ ಬಾಗ್ಲೆ ಪೂರ್ಣಾಂಕ ಅನ್ನೋದು ಏನಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ. ಇದಕ್ಕೆ ನಾವು ಕಾರಣ ಕೊಡೋದಂತ ಇಲ್ಲಿ ಯಾಕಪ್ಪ ಅಂತಂದ್ರೆ p ಮತ್ತು ಕ್ಯೂಗಳು ಏನಾಗಿವೆ ಅಂತಂದ್ರೆ ಪೂರ್ಣಾಂಕಗಳಾಗಿವು. ಅದ್ರ ಸಲುವಾಗಿ ಇದೇನಪ್ಪಾ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ. ರೂಟ್ 3 ಅನ್ನೋದು ಏನಪ್ಪಾ ಅಂತಂದ್ರೆ
ಅಭಾಗಲಬ್ಧ ಸಂಖ್ಯೆ. ಇದೊಂದು ಅಭಾಗಲಬ್ಧ ಸಂಖ್ಯೆ. ಸರಿ, ರೈಟ್. ಸೊ ಒಂದ್ ಕಡೆ ಭಾಗಲಬ್ಧ ಸಂಖ್ಯೆ ಬರಾಕತೈತಿ, ಇನ್ನೊಂದ್ ಕಡೆ ಏನಾಗತೈತಿ ಅಂತಂದ್ರ ಅಭಾಗಲಬ್ಧ ಸಂಖ್ಯೆ ಬರಾಕತೈತಿ. ಇದು ಬರಾಕ್ ಸಾಧ್ಯ ಏನ್ರಿ? ಇಲ್ಲ ರೀ, ಇದು ಸಾಧ್ಯ ಇಲ್ಲ. ಇದನ್ನ ವಾಕ್ಯ ರೂಪದೊಳಗೆ ಬರೀಣಂತ. ಇಲ್ಲಿ 5q - p ಭಾಗಲೆ q ಒಂದು ಭಾಗಲಬ್ಧ ಸಂಖ್ಯೆ. ಇದೇನಂತಂದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ. √3 ಒಂದು ಅಭಾಗಲಬ್ಧ ಸಂಖ್ಯೆ. ಇದು ಭಾಗಲಬ್ಧ ಸಂಖ್ಯೆ, ಆದ್ರೆ ಇದು ಏನಂದ್ರೆ ಇದು ಅಭಾಗಲಬ್ಧ ಸಂಖ್ಯೆ. ಓಕೆ, ಸೊ ಈ ರೀತಿ ಬರಕ್ ಸಾಧ್ಯನಾ ಅಂತಂದ್ರೆ ಇದು ಅಸಾಧ್ಯ. ಇದು ಅಸಾಧ್ಯ. ಅದ್ರ ಸಲುವಾಗಿ ಏನಾಗುತ್ತಪ್ಪ ಅಂದ್ರ, ಆದುದರಿಂದ 5 - √3 ಒಂದು ಭಾಗಲಬ್ಧ ಸಂಖ್ಯೆ. ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ಸರಿ ಏನ್ರಿ? ಸರಿ ಇಲ್ಲ ರೀ, ತಪ್ಪದು. ನಮ್ಮ ಊಹೆ ತಪ್ಪಾಗಿದೆ. ಇದೇ ಏನ್ ಹೇಳ್ತೈತಿ ಅಂತಂದ್ರೆ 5 - √3 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಭಾಗಲಬ್ಧ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆ. ಅದೊಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೇವೆ. ಸರಿನಾ? ರೈಟ್. ಓಕೆ, ಸೊ ಇವು ಏನಾಗಿದ್ದು ಅಂತಂದ್ರೆ 46 ಮತ್ತು 47 ಲೆಕ್ಕ ಇದು. ಇದನ್ನ ವಿಡಿಯೋನ ಪಾಸ್ ಮಾಡ್ಕೊಂಡು ಇದನ್ನ ಕಾಪಿ ಮಾಡ್ಕೊಂಡು. ಓಕೆ, ಸೊ ಇನ್ನೂ ಒಂದಿಷ್ಟು ಏನಪ್ಪಾ ಅಂತಂದ್ರೆ 2 ಅಂಕದ ಪ್ರಶ್ನೆಗಳು ಇನ್ನೂ ಅದಾವ್ರಿ. ಇಲ್ಲಿವರೆಗೂ ನಾವೇನಪ್ಪಾ ಅಂದ್ರೆ ಒಂದಿಷ್ಟು 2 ಅಂಕಗಳನ್ನ ಪ್ರಶ್ನೆಗಳನ್ನ ನಾವೇನಂದ್ರೆ ಡಿಸ್ಕಸ್ ಮಾಡ್ಲಿಕ್ಕೀವಿ. ಇನ್ನೂ ಒಂದಿಷ್ಟು ಅದಾವು, ಅವ್ನ ಏನ್ ಮಾಡೋಣ ಅಂತಂದ್ರೆ ಮೊದಲು ವಿಡಿಯೋ ಒಳಗ ಡಿಸ್ಕಸ್ ಮಾಡೋಣ ಅಂತ. ಸೊ ಈಗ ನಾ ಇಲ್ಲಿ ಹೇಳಿದ್ದೆ ಏನಾದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಯ್ತು ಅಂದ್ರೆ ಸರಿ. ಇಲ್ಲ ಸರ್, ನಮ್ಗೆ ಈ ಪಾಠದ ಮೇಲೆ ಅಷ್ಟೇ ಅಲ್ಲ, ಈ ಪಾಠದ ಮೇಲೆ ಆಗ್ಲಿ ಅಥವಾ ಬೇರೆ ಪಾಠದ ಮೇಲೆ ಆಗ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ವು ಅಂತಂದ್ರೆ ನೀವು ನನಗ ಕಮೆಂಟ್ ಸೆಕ್ಷನ್ ಒಳಗೆ ಕೇಳ್ಬೋದು. ಸ್ವಲ್ಪ ಹೊತ್ತಿನೊಳಗೆ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಡೌಟ್ ನ ಕ್ಲಿಯರ್ ಮಾಡ್ಲಿಕ್ಕೆ ನಾ ಏನಂದ್ರೆ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ನಿಮ್ಮ ಓದು ಏನಾಗಿರ್ಲಿ ಅಂತಂದ್ರೆ ಸುಲಭವಾಗಿರ್ಲಿ, ಚೆನ್ನಾಗಿರ್ಲಿ, ನಿಮ್ಮ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.